ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಕ್ಕಳನ್ನು ಸ್ನೇಹಿತರ ರೀತಿ ಬೆಳೆಸಬೇಕು. ಮಕ್ಕಳನ್ನು ಹೇಗೆ ಬೆಳೆಸಬೇಕು? ಕೆಲವೊಂದು ಸಾರಿ ಅತಿಯಾದ ಪ್ರೀತಿ ಮತ್ತು ಅತಿಯಾದ ಕಾಳಜಿಯು ಉಸಿರನ್ನು ಕಟ್ಟಿಸುತ್ತದೆ. ಮಕ್ಕಳನ್ನು ಹೀಗೆ ಬೆಳೆಸಬೇಕು ಎನ್ನುವ ಹಠದಲ್ಲಿ ನಮ್ಮ ಆಸೆಗಾಗಿ ಅವರ ಆಸೆ, ಕನಸು, ಮೌಲ್ಯ ಕಿತ್ತುಕೊಳ್ಳುತ್ತೇವೆ. ಮಕ್ಕಳ ಜೊತೆ ಹೇಗಿರಬೇಕು, ಹೇಗೆ ಬೆಳೆಸಬೇಕು ಎಂಬುದನ್ನು ನೋಡೋಣ. ಮಕ್ಕಳು ಜವಾಬ್ದಾರಿಯುತ, ಯಶಸ್ಸಿನ ವ್ಯಕ್ತಿಗಳಾಗಬೇಕು ಎಂದು ಭಾವಿಸುತ್ತಾರೆ. ಅವರಿಗೆ ಬೇಕಾದ ಅಗತ್ಯ ವಸ್ತು, ಕೇಳಿದ್ದನ್ನು ಕೊಡಿಸುವುದು ಎಲ್ಲ ಮಾಡುತ್ತಾರೆ. ಆದರೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ತಂದೆ ತಾಯಿಯೇ ಮೊದಲ ಗುರುವಾಗಿರುತ್ತಾರೆ. ಒಂದಿಷ್ಟು ವಿಷಯಗಳನ್ನು ನೆನಪಲ್ಲಿಟ್ಟುಕೊಂಡು ಮಕ್ಕಳಿಗೆ ಹತ್ತಿರವಾಗಬೇಕು. ಮಕ್ಕಳು ಏನನ್ನಾದರೂ ಮಾಡಬೇಕು ಎಂದು ಬಯಸುತ್ತಾರೆ. ಧೈರ್ಯ ಸಾಲದೆ ಹಿಂದೆ ಉಳಿಯುತ್ತಾರೆ. ಆಗ ಪೋಷಕರು ನಂಬಿಕೆ ಬರುವಂತೆ ಮಾಡಬೇಕು, ಸಹಾಯ ಮಾಡಬೇಕು. ಹೀಗೆ ಬೆಂಬಲ ನೀಡಿದರೆ ಹೊಸದನ್ನು ಕಲಿಯಲು ಪ್ರಯತ್ನಿಸುತ್ತಾರೆ. ಕೇಳುವಂತರಾಗಬೇಕು. ಮಕ್ಕಳು ಏನನ್ನಾದರೂ ಹೇಳಲು ಇಚ್ಛಿಸಿದರೆ ತಾಳ್ಮೆಯಿಂದ ಕೇಳಿಸಿಕೊಳ್ಳಬೇಕು. ನನಗೆ ಈಗ ಸಮಯವಿಲ್ಲ ಎಂದು ಹೇಳಬಾರದು. ಮಕ್ಕಳು ಹೇಳಿಕೊಂಡಾಗ ಅವರಲ್ಲಿ ಆಸಕ್ತಿ, ಉತ್ಸಾಹ ಹೆಚ್ಚಿಸುತ್ತದೆ. ಪೋಷಕರು ಇದಕ್ಕೆ ಅದ್ಭುತ, ಸೂಪರ್ ಎಂದು ಹೇಳಿ ಪ್ರೋತ್ಸಾಹಿಸಬೇಕು. ನೀನು ಎಂದರೆ ನನಗೆ ತುಂಬ ಇಷ್ಟ, ಪ್ರೀತಿಸುತ್ತೇನೆ. ಮಕ್ಕಳ ಮನಸ್ಸು ಗೆಲ್ಲುವುದು ಸುಲಭದ ಮಾತಲ್ಲ. ತಂದೆ ತಾಯಿಗೆ ನಾನೆಂದರೆ ತುಂಬ ಇಷ್ಟ ಎನ್ನುವ ಭಾವನೆ ಬರಬೇಕು. ಎಲ್ಲವನ್ನು ಕೊಡಿಸಿದರೆ, ಜವಾಬ್ದಾರಿ ವಹಿಸಿದರೆ ಸಾಕಾಗಲ್ಲ. ಅವರ ಮನಸ್ಸಿನಲ್ಲಿ ಇರಬೇಕು. ಮಕ್ಕಳು ತಮ್ಮ ಭಾವನೆ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ಸಾರಿ ಕೇಳುವುದು ತಂದೆ ತಾಯಿನೂ ತಪ್ಪು ಮಾಡುತ್ತಾರೆ. ಮಕ್ಕಳ ಹತ್ರ ಮಾತ್ರ ಕ್ಷಮೆ ಕೇಳಿಸುವುದಲ್ಲ. ಪೋಷಕರು ಮಾಡೋಕ್ಕೆ ಆಗದೇ ಇದ್ದವಾಗ, ಬೇಕಾಗಿದ್ದು ಕೊಡಿಸೋದಕ್ಕೆ ಆಗದೇ ಇದ್ದವಾಗ ಕ್ಷಮೆ ಕೇಳಬೇಕು. ಮಕ್ಕಳು ತಮ್ಮ ಪೋಷಕರೊಂದಿಗೆ ಹಂಚಿಕೊಳ್ಳುವ ಸಂಬಂಧದ ಆಧಾರದ ಮೇಲೆ ಅವರ ಮೆದುಳು ಮತ್ತು ಮೆದುಳಿನ ಕಾರ್ಯಗಳು ಅಭಿವೃದ್ಧಿ ಹೊಂದುತ್ತವೆ. ಮಕ್ಕಳ ಮನಸ್ಸಿನ ಮೇಲೆ ಆರೋಗ್ಯಕರ ಪರಿಣಾಮ ಬೀರಲು ನಾವು ಅವರೊಂದಿಗೆ ಪ್ರೀತಿ, ವಾತ್ಸಲ್ಯ, ಕಾಳಜಿಯಿಂದ ನಡೆದುಕೊಳ್ಳುವುದು ಮುಖ್ಯ. ಮಕ್ಕಳು ಉದ್ವೇಗ, ಭಾವನೆ ನಿಯಂತ್ರಿಸಲು ಕಷ್ಟಪಡಬಹುದು. ಇದು ಅವರ ಭಾವನಾತ್ಮಕ ಮತ್ತು ದೈಹಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಸಮಯ ತೆಗೆದುಕೊಳ್ಳುತ್ತದೆ. ಅದಕ್ಕೆ ಪೋಷಕರು ನೆರವಾಗಬೇಕು. ದೊಡ್ಡವರು ಮಾಡುವ ಕೆಲಸ ಕಾರ್ಯ ನೋಡಿ ಕಲಿಯುತ್ತಾರೆ. ನಯವಾಗಿ, ಗೌರವಾನ್ವಿತವಾಗಿ ಬೆಳೆಯಲು ಮಕ್ಕಳ ಎದುರು ಪೋಷಕರು ಹಾಗೇ ನಡೆದುಕೊಳ್ಳಬೇಕು. ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯವೋ ಅಷ್ಟೇ ಪ್ರಜ್ಞಾವಂತರಾಗುವ ಹಾಗೆ ಸುಸಂಸ್ಕೃತರನ್ನಾಗಿ ಮಾಡಬೇಕು. ಹಣ ಸಂಪಾದನೆಯೇ ಮುಖ್ಯ ಗುರಿಯಾಗಿರಬಾರದು. ವಿದ್ಯೆಯ ಜೊತೆ ಪ್ರಾಪಂಚಿಕ ಜ್ಞಾನ ತಿಳಿದಿರಬೇಕು. ಪೋಷಕರು ಮಕ್ಕಳ ಜೊತೆ ಸ್ನೇಹಿತರಾಗಿ ಇರುವುದರಿಂದ ಆತ್ಮೀಯತೆ, ಪ್ರೀತಿ ಇನ್ನೂ ಹೆಚ್ಚಾಗುತ್ತದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.